ನಾವೇ. ನಾವು ಹುಟ್ಟಿಸಿದ ಕೂಸಿಗೆ ಸ್ವಂತ ಹೆಸರಿಡೋ ಯೋಗ್ಯತೆಗಳು ನಮ್ಗಿರ್ಲಿಲ್ಲ, ಅರ್ಹತೆಗಳು ನಮ್ಗಿರ್ಲಿಲ್ಲ. ಕೂಸು ನಮ್ದಾದ್ರೆ ಒಂದು ಒಳ್ಳೆ ಹೆಸರಿಡಕ್ಕೆ ಯಾವಾಗ ಆಖರಿ ಕೇಳ್ತೀರಿ? ಏನ್ರು ಆಗ್ಬಿಡ್ತದೆ ನಿಮ್ಗೆ, ನಿಮ್ ಇಷ್ಟ ಬಂದಂತ ಹೆಸರಿಟ್ರೆ ಕೂಸ್ಗೆ. ನಿಮ್ಮ ಮಗು, ನಿಮ್ಮ ಮನೆ, ನಿಮ್ಮ ತಾಯಿಯದೇ ಹಾಲು, ನೀವು ಕೂಡ ತುತ್ತು. ನಿಜನಾ? ಹೆಸರಾದ್ರು ಇಡಬೇಕು. ತಾಳು ಕೇಳ್ಕೊಂಡು ಬರ್ತೀನಿ ಶಾಸ್ತ್ರ. ಮೆದುಳು ಎಲ್ಲಿಟ್ಟಿತ್ತು? ನಾನು ನಮ್ಮ ಅವ್ವ ಅಪ್ಪನ ಬೈತಾ ಇಲ್ಲ. ಎಜುಕೇಟೆಡ್ಸು ನೀವು ಆ ಕೆಲಸ ಮಾಡ್ತಾ ಇದ್ರೆ, ನೀವು ಓದು ಬರಹ ಗೊತ್ತಿಲ್ಲದೆ ಇರ್ತಕ್ಕಂಥ ಅನ್ಎಜುಕೇಟೆಡ್ಗಳಿಗಿಂತನೂ 100 ಪಾಲು ಕೀಳು ಅಂತ ಹೇಳ್ತೀನಿ ನಾನು. 100 ಪಾಲು ಕೀಳು. ನಾನು ಡಿಗ್ರಿ ತಗೊಂಡಿದ್ದೀನಿ, ಮಾಸ್ಟರ್ ಡಿಗ್ರಿ ತಗೊಂಡಿದ್ದೀನಿ, ಡಾಕ್ಟ್ರು, ನಾನು ಇಂಜಿನಿಯರು, ನಾನು ಪ್ರೊಫೆಸರು. ಆದ್ರೆ ನಾನು ಸರ್ ಏನ್ ಮಾಡಿದ್ರು ಅಲ್ಲೇ ಹೋಗಿ ಕೇಳ್ಕೊಂಡು ಬರ್ತೀನಿ ಅಂದ್ರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ. ನಿಮ್ಮ ಡಿಗ್ರಿಗಳದ್ದು ಏನ್ ಕೆಲಸ ಮಾಡ್ತಾರೆ? ಅದು ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀರಿ? ಸಂವಿಧಾನದ ಕಾಲದಲ್ಲಿ ಬದುಕ್ತಾ ಇದ್ದೀರಾ? ವಿಜ್ಞಾನದ ಕಾಲದಲ್ಲಿ ಬದುಕ್ತಾ ಇದ್ದೀರಾ? ತಂತ್ರಜ್ಞಾನದ ಕಾಲದಲ್ಲಿ ಬದುಕ್ತಾ ಇದ್ದೀರಾ? ಬರೀ ಮೇಲೆ ಪ್ಯಾಂಟು ಶರ್ಟ್ ಹಾಕೊಂಡಾಗಲ್ಲ, ಮೆದುಳು ಕ್ಲೀನ್ ಆಗ್ಬೇಕಲ್ಲ. ಮೆದುಳು ಒಳಗಡೆ ಒಂದಷ್ಟು ಬುದ್ಧಿ ಇಳಿಬೇಕಲ್ಲ. ಮೇಲೆ RCC ಮನೆ ಕಟ್ಟಿ ಕಾರ್ ತಗೊಂಡು ಸ್ಕೂಟರ್ ತಗೊಂಡು ತಿರುಗಿಬಿಟ್ರೆ ದೊಡ್ಡ ಮನುಷ್ಯರ? ಮೆದುಳು ಹಾಗೆ ಇದ್ರೆ ಸಮಾಜನೂ ಹಾಗೆ ಇರ್ತದೆ ಸ್ವಾಮಿ. ಇನ್ನು ನಮ್ಮ ಜನ ಅನ್ನ ಬೇಕು ಅಂದ್ರೂ ಹೋರಾಟ ಮಾಡಬೇಕು, ಭೂಮಿ ಬೇಕು ಅಂದ್ರೂ ಹೋರಾಟ ಮಾಡಬೇಕು, ನೀರು ಬೇಕು ಅಂದ್ರೂ ಹೋರಾಟ ಮಾಡಬೇಕು, ಆಸ್ಪತ್ರೆಯಲ್ಲಿ ಹಣ ಇಸ್ಕೊಳ್ಳೋಕ್ಕೂ ಹೋರಾಟ ಮಾಡಬೇಕು, ದುಡ್ಡು. ಬಾಬಾ ಸಾಹೇಬ್ರು ಇವ್ರು ಹೇಳ್ಕೊಟ್ಟವ್ರ? ಎಲ್ಲನೂ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿ 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 ಪಡ್ಕೊಳ್ಳಿ ಅಂತ ಹೇಳ್ಕೊಟ್ಟವ್ರ? ಮನೆ ಮುಂದಕ್ಕೆ ಹೆಂಗ್ ಬರುತ್ತೆ ನೋಡ್ರಿ ನಿಮಗೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟ ಮಾಡೋದು ಹೇಳ್ಕೊಟ್ಟವ್ರ? ಯಾಕೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಓದಬೇಕಾಗಿದ್ದಂತ ವಿದ್ಯಾರ್ಥಿಗಳು ಓದುತ್ತಾ ಇಲ್ಲ. ಹೋಗ್ಲಿ ನೌಕರರು ಓದಿ ಮುಗಿದು ಓದೋ ಟೈಮಲ್ಲಿ ನಮ್ಗೆ ಫ್ರೀ ಇಲ್ಲ ಸರ್, ನಾನು ಸೈನ್ಸ್ ಓದಬೇಕು, ಕಾಮರ್ಸ್ ಓದಬೇಕು, ನಿಮ್ಗೇನ್ ಸರ್ ಗೊತ್ತು? ಆಯ್ತು, ಸ್ಟೂಡೆಂಟ್ ಲೈಫಲ್ಲಿ ನೀವು ಓದ್ಲಿಲ್ಲ ಅಂತ ಇಟ್ಕೊಳ್ರಿ. ಜಾಬ್ ತಗೊಂಡ್ರಲ್ಲ, ಗೌರ್ಮೆಂಟ್ ಜಾಬೋ, ಪ್ರೈವೇಟ್ ಜಾಬೋ, ಬಿಸ್ನೆಸ್, ಆಗ್ಲಾರು ನಿಮ್ಗೊಂದು ದಿನಕ್ಕೊಂದು ಗಂಟೆ ಸಿಗಲ್ವಾ? ಏನು ಬರ್ದಿದಂತಾಳಿ ಪುಣ್ಯಾತ್ಮ, ಓದೋಣ. 22 ವಾಲ್ಯೂಮ್ಸ್, ಜಗತ್ತಿನ ಯಾರು ಬರೀದೇ ಅಷ್ಟು ಪುಸ್ತಕ ಬರೆದು ಗುಡ್ಡೆ ಹಾಕ್ಬಿಟ್ಟು ಹೋಗಿದ್ದಾರೆ. ಯಾರು ಓದಬೇಕಿದ್ನ? ಬ್ರಾಹ್ಮಣರು ಓದ್ತಾರಾ? ಕ್ಷತ್ರಿಯರು ಓದ್ತಾರಾ? ವೈಶ್ಯರು ಓದ್ತಾರಾ? ಬೇಡ, ಕರ್ನಾಟಕದಲ್ಲಿ ಅಂಬೇಡ್ಕರ್ ಪುಸ್ತಕನ ಗೌರವಯುತವಾಗಿ ಲಿಂಗಾಯತರು ಓದ್ತಾರಾ? ಗೌಡ್ರು ಓದ್ತಾರಾ? ಕುರುಬರು ಓದ್ತಾರಾ? ಕುಂಬಾರು ಓದ್ತಾರೆ? ಪುಸ್ತಕ ನೋಡ್ತಿದ್ದಂದ್ರೆ ನಮ್ದಲ್ಲ ಅಂತ ಬಿಸಾಕ್ಬಿಡ್ತಾರೆ ಪಾಪ ಅವರು. ಆಯ್ತು ಸ್ವಾಮಿ, ಅಂಬೇಡ್ಕರ್ನ SC ST ಲೀಡರ್ ಅಂತ ನಾವು ಹೇಳ್ತಾ ಇದಾರಲ್ಲ, SC STಗಳ ಎಜುಕೇಟೆಡ್ ಸಾರು ಓದ್ತಾ ಇದೀವಾ? ನ್ಯೂಸ್ ಪೇಪರ್ ಓದ್ತಾರೆ, ಕಾಲ್ ಮೇಲೆ ಕಾಲ್ ಹಾಕೊಂಡು. ಏನ್ ದೇಶ ಎಲ್ಲ ಅರ್ಥ ಆಗ್ಬಿಡ್ತದೆ ಇವನಿಗೆ ಅಂತ ವಾಲ್ಯೂಮ್ನ ಒಂದು ದಿನ ಬಿಚ್ಚಿ ನೋಡಲ್ಲ ನೀವು. ಯಾರಿಗೋಸ್ಕರ ಬರ್ದಿರೋದು? ಸ್ಟೂಡೆಂಟ್ಸು ಓದ್ಲಿಲ್ಲ, ಎಂಪ್ಲಾಯ್ಸು ಓದ್ಲಿಲ್ಲ, ಹೋರಾಟಗಾರರು ಅಂತ ಅನಿಸ್ಕೊಂಡವ್ರು ನಾವು ಓದ್ತಾ ಇದೀವಾ? ಸಂಘಟನೆಗಳನ್ನ ಕಟ್ಟಿರ್ತಕ್ಕಂಥವ್ರು ನಾವು ಓದ್ತಾ ಇದೀವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ? ಖಂಡಿತ ಇಲ್ಲ. ನಾನು ಸ್ಟೂಡೆಂಟ್ಸ್ ಅಲ್ಲೂ ಬೆರಳೆಣಿಕೆ ಎಷ್ಟು ಜನ ಓದೋರಿದ್ದಾರೆ, ಎಂಪ್ಲಾಯ್ಸ್ ಅಲ್ಲೂ ಬೆರಳೆಣಿಕೆ ಎಷ್ಟು ಜನ ಓದೋರಿದ್ದಾರೆ, ಹೋರಾಟಗಾರರಲ್ಲೂ ಬೆರಳೆಣಿಕೆ ಎಷ್ಟು ಜನ ಓದೋರಿದ್ದಾರೆ. ಲಿಂಗಾಯತರು ಅಂಬೇಡ್ಕರ್ ಓದವ್ರು ನೋಡಿದ್ದೀನಿ ನಾನು, ಗೌಡ್ರು ಅಂಬೇಡ್ಕರ್ ಓದವ್ರು ನೋಡಿದ್ದೀನಿ ನಾನು. ಅವರೆಲ್ಲ ಬೆರಳೆಣಿಕೆ ಎಷ್ಟು ಜನ. ಆದ್ರೆ ಸಾರಾಸಗಟಾಗಿ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾಲ್ಯೂಮ್ಸ್ನ ಬಿಚ್ಚಿ ಓದ್ತಾ ಇಲ್ಲ ಯಾರನ್ನು? ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಶಿಕ್ಷಣ ಬಂತು, ಉದ್ಯೋಗ ಬಂತು, ಸೈಟ್ ಬಂತು, ಭೂಮಿ ಬಂತು, ಓಟಿನ ಹಕ್ಕು ಬಂತು, ಸೀಟಿನ ಹಕ್ಕು ಬಂತು, ಗ್ರಾಮ ಪಂಚಾಯತ್ ಮೆಂಬರ್, ತಾಲೂಕ್ ಪಂಚಾಯತ್ ಮೆಂಬರ್, MLA ಆಗಬೇಕು, MP ಆಗಬೇಕು, ಏನೇನು ಅಂಬೇಡ್ಕರ್ ಕೊಟ್ಟರು ಎಲ್ಲ ಬೇಕು. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಓದಲ್ಲ, ಅವ್ರು ಹೇಳ್ದಂಗೆ ಕೇಳಲ್ಲ. ನಮ್ಮ ಮನುಷ್ಯರು ಅಂತಾರ? ನಮ್ಮ ಮನುಷ್ಯರು ಅಂತಾರ? ಯಾರಿಗೋಸ್ಕರ ಓದಬೇಕಾಗಿರೋದು? ಬಾಬಾ ಸಾಹೇಬ್ ಅಂಬೇಡ್ಕರ್ಗೋಸ್ಕರನಾ? ಅವ್ರ ಮಕ್ಕಳಿಗೋಸ್ಕರನಾ? ಯಾರಿಗೋಸ್ಕರ? ನಮಗೋಸ್ಕರ, ನಮ್ಮ ಮುಂದಿನ ಪೀಳಿಗೆಗೋಸ್ಕರ. ಅಲ್ಲಿ ಇರ್ತಕ್ಕಂಥದ್ದು ಎಂತ ವಿಚಾರಗಳಿದೆ ಒಳಗಡೆ ಅಂದ್ರೆ ಅದನ್ನ ಎಜುಕೇಟೆಡ್ಸ್ ಓದಬೇಕು, ಹೋರಾಟಗಾರರು ಓದಬೇಕು, ಸ್ಟೂಡೆಂಟ್ಸ್ ಓದಬೇಕು, OBCಗಳು ಓದಬೇಕು. ನಮಗೂ ನಿಮಗೆ ಬರೆದಿರೋದು ಅದನ್ನ. ಆದ್ರೆ ನಿಜವಾಗ್ಲೂ ಅದನ್ನ ಓದ್ಕೊಂಡ್ರವ್ರು ಯಾರು ಚೆನ್ನಾಗಿ ಅಂದ್ರೆ, ಯಾರು ಸಂವಿಧಾನವನ್ನ ವಿರೋಧ ಮಾಡ್ತಾ ಇದ್ದಾರೋ, ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ವಿರೋಧ ಮಾಡ್ತಾ ಇದ್ದಾರೋ, ಅವರು ಪೇಜ್ ಟು ಪೇಜ್, ಲೈನ್ ಟು ಲೈನ್ ಓದ್ಕೊಂಡಿದ್ದಾರೆ. ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾರೆ ಅಂಬೇಡ್ಕರ್ನ. ಅದಕ್ಕೆ ಅವರು ಕೂತ ಜಾಗದಲ್ಲಿ 10% ರಿಸರ್ವೇಶನ್ ಮನೆಗೆ ತರಿಸ್ಕೋತಾರೆ. ಕೂತ ಜಾಗದಲ್ಲಿ EVS 10% ರಿಸರ್ವೇಶನ್ ಅವ್ರ ಮನೆ ನೆಟ್ಟು ನುಗ್ಗುತ್ತೆ. ಒಂದಿನ ಹೋರಾಟ ಮಾಡ್ಲಿಲ್ಲ, ಬೀದಿಲಿ ಕೂತ್ಕೊಳ್ಳಿಲ್ಲ. ನಾವು 35 ವರ್ಷ ಹೋರಾಟ ಮಾಡಿದ್ರು ಒಂದು ಮೀಸಲಾತಿ ತಗೊಳಕ್ ಇನ್ನೂ ಬೀದಿಲಿ ನಿಂತಿದೀವಿ. ಯಾಕಂದ್ರೆ ನಾವು ಅಂಬೇಡ್ಕರ್ನ ಓದ್ಕೊಂಡಿಲ್ಲ, ಅವ್ರ ಅಂಬೇಡ್ಕರ್ನ ಓದ್ಕೊಂಡಿದ್ದಾರೆ.
ನಾವು ಅಂಬೇಡ್ಕರ್ನ ಹೊಗಳ್ತೀವಿ, ಓದ್ಕೊಂಡಿಲ್ಲ, ಫಾಲೋ ಮಾಡ್ತಾ ಇಲ್ಲ. ಅವ್ರು ಅಂಬೇಡ್ಕರ್ನ ವಿರೋಧ ಮಾಡ್ತಾರೆ, ಆದ್ರೆ ಓದ್ತಾ ಇದ್ದಾರೆ, ಫಾಲೋ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಗೆ ಏನೇನು ಸಿಗ್ಬೇಕಾಗಿತ್ತು ಅದೆಲ್ಲ ವಿರೋಧಿಗಳಿಗೆ ಸಿಗ್ತಾ ಇದೆ. ನಾವು ಬೀದಿಯಲ್ಲಿ ಬಿಸಿಲಲ್ಲಿ ಒಣಗ್ತಾ ಕೂತಿದ್ವಿ. ಭಾರತ ದೇಶದ ಭವಿಷ್ಯ ನಿಮ್ಮ ಕೈಲಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಾಲ್ಯೂಮ್ಸ್ ಕೈಲಿದೆ. ಅದನ್ನ ದಯವಿಟ್ಟು ಓದಿ ಅರ್ಥ ಮಾಡ್ಕೊಂಡು ಫಾಲೋ ಮಾಡ್ರಿ ಅಂತ ಹೇಳಿ ಇವ್ರಿಗೆ ಬಾಯಿನಲ್ಲಿ ಹೇಳಿದ್ರೆ ಆಗಲ್ಲ ಅಂತ ತಾನೇ ಮೊದಲು 17 ವಾಲ್ಯೂಮ್ಸ್ ನ ಗುಡ್ಡೆ ಹಾಕೊಂಡು ಕೂತ್ಕೊಂಡು 20 ವರ್ಷಗಳ ಕಾಲ ಓದಿ ಅಂಬೇಡ್ಕರಿಸಂ ಅಂದ್ರೆ ಅದು ಬರೀ ದಲಿತ ನಾಯಕ ಅಲ್ಲ, ಅಂಬೇಡ್ಕರ್ ಅಂದ್ರೆ ಬಹುಜನ ನಾಯಕ ಅಂತ ಹೇಳಿದವರು ಮೊಟ್ಟ ಮೊದಲು ದಾದಾ ಸಾಹೇಬ್ ಕಾನ್ಶಿರಾಮ್ಜಿ ಅವರು. ಪಂಜಾಬಿನ ಚಮ್ಮಾರನ ಮಗ ದಾದಾ ಸಾಹೇಬ್ ಕಾನ್ಶಿರಾಮ್ಜಿ ಅವರು ಸೈಂಟಿಸ್ಟ್ ಆಗಿದ್ರು. DRDO ನಲ್ಲಿ APJ ಅಬ್ದುಲ್ ಕಲಾಂ ಜೊತೆ ಕ್ಲಾಸ್ಮೇಟ್ ಅವರು, ಬ್ಯಾಚ್ಮೇಟ್ ಅವರು, ಗೋಲ್ಡ್ ಮೆಡಲಿಸ್ಟ್, ರ್ಯಾಂಕ್ ಸ್ಟೂಡೆಂಟ್. DRDO ನಲ್ಲಿ ಸೈಂಟಿಸ್ಟ್ ಆಗಿದ್ದವರು. ಅವರ ಆಫೀಸಲ್ಲಿ ಅಂಬೇಡ್ಕರ್ಗೆ ಒಬ್ಬ ಹಿರಿಯ ಅಧಿಕಾರಿ ಅವಮಾನ ಮಾಡ್ದ ಅನ್ನೋ ಕಾರಣಕ್ಕೆ ನಿನ್ ಕೆಲಸನೂ ಬೇಡ, ನಿಮ್ ಡಿಪಾರ್ಟ್ಮೆಂಟು ಬೇಡ ಅಂತ ರಾಜೀನಾಮೆ ಬರೆದು ಬಿಸಾಕಿ, ಭಾರತ ದೇಶದಲ್ಲಿ ಜಾತಿ ಅನ್ನೋದು ಹಾಗೆ ಇದೆ, ಬಡತನ ಹಾಗೆ ಇದೆ, ಅಸ್ಪೃಶ್ಯತೆ ಹಾಗೆ ಇದೆ, ಇದನ್ನ ಹೋಗ್ಲಾಡ್ಸೋದಂಗೆ ಅಂತ ಹೊಸದಾಗಿ ಕೂತ್ಕೊಂಡು ರಿಸರ್ಚ್ ಮಾಡಬೇಕಾಗಿಲ್ಲ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ತನ್ನ 22 ವಾಲ್ಯೂಮ್ಸ್ ಅಲ್ಲಿ ಬರೆದಿದ್ದಾರೆ ಅನ್ಸುತ್ತೆ. ಫಸ್ಟ್ ನಾನು ಕೂತ್ಕೊಂಡು ಓದ್ಬಿಡೋಣ ಅಂತ ಹೇಳಿ ಮೊಟ್ಟ ಮೊದಲು ಭಾರತ ದೇಶದಲ್ಲೇ ಅಂಬೇಡ್ಕರ್ನ ಮೊದಲು ಓದಿದವರು ದಾದಾ ಸಾಹೇಬ್ ಕಾನ್ಶಿರಾಮ್ಜಿ ಅವರು. ಓದಿ ಅರ್ಥ ಆಯ್ತು ಅವ್ರಿಗೆ. ಓಹೋ, ಈಗ ನಾನು ಹೊಸದಾಗಿ ಏನೂ ಹೇಳಬೇಕಾಗಿಲ್ಲ. ನಮ್ಮ ಜನ ಅಂದ್ರೆ ಕಾನ್ಶಿರಾಮ್ಜಿ ಅವರ ಪ್ರಕಾರ ಹಿಂಗೆ ಪೆನ್ ಹಿಡ್ಕೊಂಡು ಹೇಳೋರು ಕಾನ್ಶಿರಾಮ್ ಸಾಹೇಬ್, ಭಾರತದ ಜಾತಿ ವ್ಯವಸ್ಥೆ ಹಿಂಗಿದೆ. ಮೇಲ್ಕ್ ಹೋಗ್ತಾ 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 ಮೇಲ್ ಜಾತಿ, ಕೆಳಗಡೆ ಬರ್ತಾ ಏನು ಕೆಳ ಜಾತಿ. ಹೌದಾ? ಇಲ್ಲಿರೋನು ಮೇಲಕ್ಕೆ ನೋಡಿದ್ರೆ ಅಯ್ಯೋ ನನ್ನ ಕೆಳ ಜಾತಿ ನನ್ನ ತಲೆ ಮೇಲೆ ತುಂಬಾ ಜನ ಕೂತವ್ರೆ ಅಂತ ಅನ್ಸುತ್ತೆ. ಕೆಳಕ್ ನೋಡಿದ್ರೆ ಓ ನಾನು ಮೇಲ್ ಜಾತಿ ಅಂತ ಅನ್ಸುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನ ಸ್ಟೇಟ್ ಆಫ್ ಮೈಂಡ್, ಕ್ಯಾಸ್ಟ್ ಈಸ್ ಸ್ಟೇಟ್ ಆಫ್ ಮೈಂಡ್ ಅಂದ್ರು. ಇಂಡಿಯನ್ ಕ್ಯಾಸ್ಟ್ ಸಿಸ್ಟಮ್ ಹಿಂಗಿದೆ. ಟಾಪ್ ಅಲ್ಲಿ, ಇಂಡಿಯಾದಲ್ಲಿ ಟಾಪ್ ಅಲ್ಲಿರೋ ಮೇಲ್ಜಾತಿ ಯಾವುದು? ಶ್ರೇಷ್ಠವಾದ ಜಾತಿ, ಟಾಪ್ ಅಲ್ಲಿರೋ ಮೇಲ್ಜಾತಿ ಯಾವುದು? ಜೋರಾಗಿ ಸ್ವಾಮಿ. ನೋಡ್ರಿ, ಇಲ್ಲಿ ಯಾರು ಬ್ರಾಹ್ಮಣರಿಲ್ಲ, ಆದ್ರೂ ನೀವು ಅವ್ರ ಆಬ್ಸೆನ್ಸ್ ಅಲ್ಲೂ ಅವರೇ ಶ್ರೇಷ್ಠ ಅಂತ ಒಪ್ಕೊಂಡ್ಬಿಡ್ತೀರಿ. ಯಾರು ಶ್ರೇಷ್ಠ ಅಂದ್ರೆ ನಾನು ಶ್ರೇಷ್ಠ ಸ್ವಾಮಿ, ಯಾವ್ದ್ರಲ್ಲಿ ಕಡಿಮೆ ಇದೀವಿ ಅಂತ ಯಾರು ಹೇಳಲಿಲ್ಲ. ಯಾರು ಮೇಲ್ಜಾತಿ? ಬ್ರಾಹ್ಮಣರು ಸಾರ್ ಅಂದ್ಬಿಡ್ತಾರೆ. ಪಾಪ ನಿಮ್ ತಪ್ಪಲ್ಲ, ಟೆಕ್ಸ್ಟ್ ಬುಕ್ ಅಲ್ಲಿ ಹಂಗೆ ತಾನೆ ಓದಿಸಿರೋದು. ವರ್ಣಾಶ್ರಮ ಪದ್ಧತಿ, ಬ್ರಾಹ್ಮಣ, ಅದ್ರ ಕೆಳಗಡೆ ಕ್ಷತ್ರಿಯ, ಅದ್ರ ಕೆಳಗಡೆ ವೈಶ್ಯ, ಅದ್ರ ಕೆಳಗಡೆ ಶೂದ್ರ ಅಂತ ಓದಿಸ್ಬಿಟ್ಟವ್ರೆ. ಹಾಗಾಗಿ ಎಲ್ಲ ತಲೆಗೂ ಅದೇ ಬಂದ್ಬಿಟ್ಟಿರೋದು ನಮ್ಗೆ. ಒಪ್ಕೋತೀರಾ? ಸೊ ಈಗ ಮೇಲೆ ಬ್ರಾಹ್ಮಣರಿದ್ದಾರೆ, ಒಪ್ಕೊಂಡ್ರಿ ನೀವೇ. ಅವ್ರ ಕೆಳಗಡೆ ಕರ್ನಾಟಕದಲ್ಲಿ ಯಾರಿರೋರು? ಇಮ್ಮಿಡಿಯೇಟ್ ಎರಡನೇ ಮೇಲ್ಜಾತಿ ಯಾವುದು ಕರ್ನಾಟಕದಲ್ಲಿ? ನಾವು ಮೇಲ್ಜಾತಿ ಅನ್ನೋರು ಯಾರು? ಲಿಂಗಾಯತರು. ಕರೆಕ್ಟಾ? ಯಾರು ಲಿಂಗಾಯತ ಬಂಧುಗಳಿದ್ರೆ ದಯವಿಟ್ಟು ನನ್ಗೆ ಉತ್ತರ ಕೊಡಿ. ಲಿಂಗಾಯತರು ಮೇಲ್ಜಾತಿಯವರ ಕೆಳಜಾತಿಯವರ? ಒಂದು ಪದದಲ್ಲಿ ಉತ್ತರಿಸಿ. ಲಿಂಗಾಯತರು ಎರಡು ಆನ್ಸರ್ ಅದು, ಎ ಬಿ ಎರಡಲ್ಲಿ ಒಂದು ಹೇಳ್ಬೇಕು. ಲಿಂಗಾಯತರು ಮೇಲ್ಜಾತಿಯವರ ಕೆಳಜಾತಿಯವರ? ಲಿಂಗಾಯತರಿಗೆ ಈ ಪ್ರಶ್ನೆ ಕೇಳಿದ್ರೆ ಅವ್ರ ಬಾಯಿನಲ್ಲಿ ಏನ್ ಬರ್ತೇಳಿ? ಏನ್ರಿ ರೇ ತಮಾಷೆ ಆಡ್ತೀರೇನ್ರಿ, ನಾವು ಮೇಲ್ಜಾತಿಯವರು ಅಂತ ಹೇಳ್ತಾರೆ. ಬೇಜಾರು ಮಾಡ್ಕೋಬೇಡಿ, ಸಿಟ್ಟು ಮಾಡ್ಕೋಬೇಡಿ, ಅಷ್ಟೇ ಪ್ರೀತಿಯಿಂದ ಎರಡನೇ ಪ್ರಶ್ನೆ ಕೇಳಿ. ಏನಂದ್ರೆ, ಅಣ್ಣಯ್ಯ ಬ್ರಾಹ್ಮಣರಿಗೆ ಹೋಲಿಸ್ಕೊಂಡ್ರೆ ನೀವು ಮೇಲ್ಜಾತಿನೋ ಕೆಳಜಾತಿನೋ ಅಂತ ಕೇಳಿ. ಏನ್ ಹೇಳ್ಬೇಕೀಗ ಅವರು? ಹೇಳಲೇಬೇಕು. ಯಾಕೆಂದ್ರೆ ನನ್ನ ತಲೆ ಮೇಲೆ ಒಬ್ಬ ಕೂತಿದ್ದಾನೆ ಅಂದ್ರೆ ನಾನು ಕೇಳುತ್ತಾನೆ. ಅವ್ರ ಬಾಯಿನಲ್ಲಿ ಹೌದು ನಾವು ಕೆಳಜಾತಿ ಅಂತ ಬಂದ ದಿನ ಈ ಜಾತಿ ವ್ಯವಸ್ಥೆ ಅಲ್ಲಾಡಕ್ ಶುರು ಆಗುತ್ತೆ. ಇದು ಸತ್ಯ. ಆದ್ರೆ ಅವರು ಮೇಲಕ್ ನೋಡಕ್ ತಯಾರಿಲ್ಲ, ಕೆಳಕ್ ನೋಡ್ತಾರೆ, ಗೌಡ್ರು ನೋಡ್ತಾರೆ. ಗೌಡ್ರಿಗಿಂತ ನಾವು ಮೇಲ್ಜಾತಿ ಅಂತ ಅನ್ಕೊಂಡಿದ್ರೆ ಮೇಲಕ್ ನೋಡಕ್ಕೆ ಭಯ, ಮೇಲಕ್ ನೋಡಕ್ಕೆ ಧೈರ್ಯ ಬೇಕು, ಮೇಲಕ್ ನೋಡಕ್ಕೆ ಸ್ವಾಭಿಮಾನ ಬೇಕು. ಓಹೋ, ಈ ನನ್ನ ಮಕ್ಕಳಲ್ಲಿ ಇಷ್ಟು ಜನ ನನ್ನ ತಲೆ ಮೇಲೆ ಕೂತವ್ರ ಅಂತ ಅನ್ಕೋಬೇಕು ಅಂದ್ರೆ ಧೈರ್ಯ ಸ್ವಾಭಿಮಾನ ಬೇಕಲ್ಲ. ಆ ಧೈರ್ಯ ಸ್ವಾಭಿಮಾನ ಇಲ್ದೇ ಇರ್ತಕ್ಕಂಥವ್ರು ಕೆಳಕ್ ನೋಡ್ತಾರೆ. ಓ, ಗೌಡ್ರಿಗಿಂತ ನಾನು ಮೇಲ್ಜಾತಿ. ನಮ್ಮ ಗೌಡ ಸಮುದಾಯದ ಬಂಧುಗಳನ್ನ ಕೇಳಿ, ಸ್ವಾಮಿ ಗೌಡ್ರೆ ನೀವು ಮೇಲ್ಜಾತಿನೋ ಕೆಳಜಾತಿನೋ ಯಾಕಲಾ ಹೆಂಗೈತೆ ಮೈಗೆ? ಯಾಕಂದ್ರೆ ಅವ್ರು ಏನ್ ಅನ್ಕೊಂಡ್ಬಿಟ್ಟವ್ರೆ, ನಾವು ಮೇಲ್ಜಾತಿ ಅನ್ಕೊಂಡ್ಬಿಟ್ಟವ್ರು. ಪಾಪ ಆಯ್ತು ಗೌಡ್ರೆ, ಎರಡನೇ ಪ್ರಶ್ನೆ ಕೇಳ್ತೀನಿ. ಬ್ರಾಹ್ಮಣರಿಗೆ ಲಿಂಗಾಯತರಿಗೆ ಹೋಲಿಸ್ಕೊಂಡ್ರೆ ನೀವು ಕೆಳಜಾತಿನೋ ಮೇಲ್ಜಾತಿನೋ ಅಂತ ಕೇಳಿ.
ಆನ್ಸರ್ ಬರುತ್ತಾ ಅವ್ರ ಬಾಯಿಂದ ಬರಲ್ವೋ? ಬರಲೇಬೇಕು, ಯಾಕಂದ್ರೆ ಸಿಸ್ಟಮ್ ಹಂಗಿದೆ ರೀ. ಅವ್ರು ಆಗ ಒಪ್ಕೋತ್ರ ಹೌದೌದು ಬ್ರಾಹ್ಮಣರಿಗೆ ಲಿಂಗಾಯತರಿಗೆ ಹೋಲಿಸ್ಕೊಂಡ್ರೆ ನಾವು ಕೆಳ ಜಾತಿನೇ ಅಂತ ಅವ್ರ ಬಾಯಲ್ಲಿ ಬರಬೇಕು. ಅವಾಗ ಜಾತಿ ವ್ಯವಸ್ಥೆ ಅಲುಗಾಡಕ್ಕೆ ಶುರು ಆಗುತ್ತೆ. ನಾನೇ ಕೆಳ ಜಾತಿ, ಇವ್ರು ನನಗಿಂತ ಏನು ಶ್ರೇಷ್ಠ ಇವರು ಅಂತ ಯೋಚನೆ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಅವರು ಮೇಲಕ್ಕೆ ನೋಡಲ್ಲ, ಕೆಳಗೆ ನೋಡ್ತಾರೆ, ಕುರುಬರು ನೋಡ್ತಾರೆ. ಅವರು ಕುರುಬರು ಹೋಲಿಸ್ಕೊಂಡ್ರೆ ನಾವು ಒಕ್ಕಲಿಗರ ಗೌಡ್ರು ಮೇಲು. ಹೌದಾ? ಕುರುಬರ್ನ ಕೇಳಿ ನಮ್ಮ ಸಿದ್ದರಾಮಯ್ಯ ಅವ್ರ ಜಾತಿಯವ್ರನ್ನ ಏನಂತಾರೆ ಕುರುಬರು ಇವತ್ತು ಹಳ್ಳಿಗಳಲ್ಲೂ? ಏಯ್ ಕುರು ಬಾಸ್, ನಾವು ಮೇಲ್ ಜಾತಿ. ಹೌದಾ ಯಜಮಾನ್ರೆ? ನಿಮ್ ತಲೆ ಮೇಲೆ 3 ಜನ ಕೂತಾರಲ್ಲ, ಅವ್ರಿಗೆ ಕಂಪೇರ್ ಮಾಡ್ಕೊಂಡ್ರೆ ನೀವು ಮೇಲೆ ಕೆಳೋದ್ ಕೇಳಿ. ಅವ್ರಿಗೆ ಹೋಲಿಸ್ಕೊಂಡ್ರೆ ನಾವು ಸ್ವಲ್ಪ ಕೆಳಕ್ಕೆ ಬರ್ತೀವಿ ಅಂತಾರೆ. ಹೌದಾ ಇಲ್ವೋ? ಹಂಗೆ ಕುಂಬಾರರು ಕೇಳಿ, ಉಪ್ಪಾರರು ಕೇಳಿ, ಗಾಣಿಗರು ಕೇಳಿ, ಇನ್ನೊಬ್ರು ಯಾವ ಜಾತಿಯವ್ರನ್ನ ಕೇಳ್ರಿ, ಮೇಲಕ್ಕೆ ನೋಡಿದ್ರೆ ಅವ್ರ ತಲೆ ಮೇಲೆ ತುಂಬಾ ಜನ ಕೂತವ್ರೆ, ನೋಡಲ್ಲ ಕೆಳಗೆ ನೋಡೋದು. ನಾನು ಇವ್ರಿಗಿಂತ ಮೇಲ್ಜಾತಿ, ನಾನು ಇವ್ರಿಗಿಂತ ಮೇಲ್ಜಾತಿ, ನಾನು ಇವ್ರಿಗಿಂತ ಮೇಲ್ಜಾತಿ ಅನ್ನೋ ಸಮಾಧಾನದಲ್ಲೇ ಬದುಕ್ತಾ ಇದ್ದಾರೆ ಹೊರತು ನಾನು ಕೆಳ ಜಾತಿ ಇದು ಹೋಗಬೇಕು ಅಂತ ಬಾಬಾ ಸಾಹೇಬ್ರ ತರ, ಬುದ್ಧರ ತರ, ಬಸವಣ್ಣವ್ರ ತರ, ಕುವೆಂಪು ತರ, ಕನಕದಾಸರ ತರ ಆಲೋಚನೆ ಮಾಡೋದನ್ನ ಕಲಿಸ್ಬೇಕು ನಾವು ಅವ್ರಿಗೆ. ಇನ್ನು ಎಲ್ರಿಗಿಂತ ಕೆಳಗಡೆ ಎಸ್ಟಿಗಳವ್ರು ಇಲ್ಲಿ ಈ ಕಪ್ಪು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಎಸ್ಟಿಗಳವ್ರು ಇಲ್ಲಿ ಕೆಳಗೆ ನಾಯಕ ಸಮುದಾಯದ ಎಸ್ಟಿ ಸಮುದಾಯದವ್ರನ್ನ ಹೋಗಿ ಕೇಳ್ರಿ, ಅಣ್ಣಯ್ಯ ನಾಯಕ ಅಣ್ಣಯ್ಯ ನೀನು ಮೇಲ್ಜಾತಿನ ಕೆಳಜಾತಿನ ಅಂತ ಏನಂತಾನ ಅಣ್ಣಯ್ಯ? ಓಯ್ ನಾನು SC ಅಲ್ಲ, ನಾನು ST ಅಂತಾನ. ST ಅಂದ್ರೆ ನಾವು ಮೇಲು. ಯಾರಿಗಿಂತ ಮೇಲು? SC-ಗಿಂತ ಮೇಲು ಅಂತ ಪಾಪ ಅವ್ನಿಗೆ ಅದೇ ಸಮಾಧಾನ. ಅವನ ತಲೆ ಮೇಲೆ 5,000 ಜಾತಿಗಳು ಕೂತಿವೆ. ನೀನ್ ST, ನೀನ್ ST, ನಿನ್ ಮನೆ ಕೊಡಲ್ಲ, ನಿನ್ ಬಾಡಿಗೆ ಮನೆ ಕೊಡಲ್ಲ, ನಿನ್ ಕೆಲಸ ಕೊಡಲ್ಲ, ಹೋಗುವಂತ ಓಡಿಸ್ತಾ ಇರ್ತಾರೆ ಪಾಪ. ಅದ್ರ ಬಗ್ಗೆ ಬೇಜಾರಿಲ್ಲ. ಅವನಿಗೆ ಸಮಾಧಾನ ಏನೋ, ಸದ್ಯ ನಾನು SC-ಗಳಿಗಿಂತ ಮೇಲು ಅನ್ನೋ ಖುಷಿ ಪಾಪ ಆತನಿಗೆ. ಅವ್ರನ್ನ ಕೇಳಿ, ಸ್ವಾಮಿ ನಿಮ್ ತಲೆ ಮೇಲೆ 5,000 ಜಾತಿ ಕೂತವ್ರಲ್ಲ, ನೀವ್ ಹೆಂಗ್ ಸ್ವಾಮಿ ಮೇಲ್ಜಾತಿ ಐತಿರಿ? ಮೇಲ್ಜಾತಿ ಅಂದ್ರೆ ಏನು? ನಮ್ಮ ತಲೆ ಮೇಲೆ ಯಾರು ಇರಬಾರ್ದು, ಅವರು ಮೇಲ್ಜಾತಿ. ತಲೆ ಮೇಲೆ ಒಬ್ರು ಇದಾರೆ ಅಂದ್ರೆ ನಾವು ಕೆಳ ಜಾತಿನ ತಾನೆ ಅಂತ ಕೇಳಿ ನೋಡ್ಬೇಕಲ್ಲ ಅವ್ರನ್ನ. ಇನ್ ಕೊನೆಯಲ್ಲಿರೋರು ಪಾಪ SC-ಗಳು ಇಲ್ಲವ್ರೆ. ಇಲ್ಲಿ ಈ ನೀಲಿ ಕಾಣ್ತಾ ಇದ್ದಲ್ಲಿ ಇಲ್ಲವ್ರೆ, ಇವರು ಇಲ್ಲಿದ್ದಾರೆ. ಇವರು SC-ಗಳು 101 ಜಾತಿಯವರು. ಇವರಲ್ಲೂ ಕೂಡ 2 ಭಾಗ ಆಗ್ಬಿಟ್ಟಿದೆ ಈಗ. ಟಚಬಲ್ SC, ಅನ್ಟಚಬಲ್ SC. ಈ ನೀಲಿನಲ್ಲೇ ಒಂಚೂರು ಮೇಲೆ ನಮ್ಮ ಲಂಬಾಣಿ ಸಮುದಾಯದವರು ಇದಾರಲ್ಲ ಪಾಪ, ಅವ್ರನ್ನ ಕೇಳ್ರಿ. ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಅವರೇ ಅನ್ಕೊಂಡಿದ್ದಾರೆ ನಾವು SC-ನೇ, ಆದ್ರೆ ನಾವು SC-ಗಳಲ್ಲೇ ಮೇಲ್ಜಾತಿ ಅನ್ಕೊಂಡೆ ಪಾಪ. ಅವ್ರನ್ನ ಇಡೀ ಊರು ಕೇರಿ ಇವನು SC ಅಂತ ಅವಮಾನ ಮಾಡ್ತಾ ಇರ್ತದೆ, ತಲೆ ಕೆಡಿಸ್ಕೊಳ್ಳಲ್ಲ. ಅವನೇನು SC-ಲೇ ನಾವು ಟಚಬಲ್ SC-ಗಳು, ನಾವು ಅನ್ಟಚಬಲ್ SC-ಗಳಲ್ಲ ಅಂತಾರೆ ಅವರು. ಜಾತಿ ಎಷ್ಟು ಕೆಟ್ಟದಾಗಿದೆ. ಇನ್ನು ತುದೀಲಿ ಈ ಪೆನ್ ಬರಿತದಲ್ಲ, ಇಲ್ಲಿ 2 ಜಾತಿಗಳು ಸಿಕ್ಕಬಿಟ್ಟವು ಪಾಪ, ಅನ್ಟಚಬಲ್ಸ್. ಇವ್ರ ಕೆಳಗಡೆ ಯಾರೂ ಇಲ್ಲ ಪಾಪ. ಇವ್ರ ಕೆಳಗಡೆನೂ ಯಾರು ಇದ್ಬಿಟ್ಟಿದ್ರೆ ಈ ಕಾರ್ಯಕ್ರಮನೇ ಆಯ್ತಿರ್ಲಿಲ್ಲ. ನಾವು ಮೇಲ್ಜಾತಿ, ನಾವು ಮೇಲ್ಜಾತಿ ಹೋರಾಟನೂ ಆಗ್ತಿರ್ಲಿಲ್ಲ, ಕಾರ್ಯಕ್ರಮಗಳು ಆಗ್ತಿರ್ಲಿಲ್ಲ, ಸಂಘನೂ ಕಟ್ತಿರ್ಲಿಲ್ಲ, ಏನು ಬೇಕಿರ್ಲಿಲ್ಲ. ಯಾಕೆಂದ್ರೆ ನಾವು ಮೇಲ್ಜಾತಿ. ಇವನ್ ಸಮಾಧಾನದಲ್ಲಿ ಬದುಕ್ತಾ ಇದ್ದಾರೆ ಪಾಪ. ಅವರೆಲ್ಲ ಸಮಾಧಾನದಲ್ಲಿ ಬದುಕ್ತಾ ಇದ್ದಾರೆ ನೋಡಿ ಪಾಪ. ಅವ್ರಿಗೂ ತಿನ್ನಕ್ಕೆ ಊಟ ಇಲ್ಲ, ಬಟ್ಟೆ ಇಲ್ಲ, ಮನೆ ಇಲ್ಲ, ಉದ್ಯೋಗ ಇಲ್ಲ, ನರಳ್ತಾ ಇದ್ದಾರೆ ಪಾಪ. OBC-ಗಳು, SC ST-ಗಳು ಮೇಲ್ಜಾತಿ ಅಂತ ಅನ್ಕೊಂಡವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಬಿಡ್ತಾ ಇಲ್ಲ. ಜಾತಿ ಧರ್ಮವನ್ನ ತಲೆಗೆ ತುರುಕ್ ಬಿಡೋದ್ರಿಂದ ಒಂದ್ ಸಮಾಧಾನದಲ್ಲಿ ಬದುಕ್ತಾ ಇದ್ದಾರೆ. ಯಾಕೆ? ಅವ್ರಿಗೇನು ಸಮಾಧಾನ? ನನಗಿಂತ ಕೆಳಗಡೆ ಒಂದು ಜಾತಿ ಇದೆಯಲ್ಲ, ಅವ್ರಿಗಿಂತ ನಾನು ಮೇಲು ಅಂತ. ಈ ಅನ್ಟಚಬಲ್ಸ್ ಕೆಳಗಡೆ ಯಾರು ಇಲ್ದೇ ಇರೋದ್ರಿಂದ ಶೂನ್ಯ. ಅದಕ್ಕೆ ಶಿಕ್ಷಣ, ಸಂಘಟನೆ, ಹೋರಾಟ, ಹಾಡು, ಸೆಮಿನಾರು, ಕಾರ್ಯಕ್ರಮ, ಹೋರಾಟ, ಪ್ರತಿಭಟನೆ, ಇದು ಹೋಗ್ಬೇಕು, ಇದು ಸರಿ ಆಗ್ಬೇಕು ಅನ್ನೋರೆ ಪಾಪ ಈ ಪುಣ್ಯಾತ್ಮರು. ಆದ್ರೂ ಮಾನಸಿಕವಾಗಿ ಸಮಾಧಾನ ಆಗಿಲ್ಲ ಇವ್ರಿಗೆ. ಕೆಳಕ್ಕೆ ಯಾರು ಇಲ್ವಲ್ಲ, ಅದಕ್ಕೆ ಇವರು ಹಿಂಗ್ ಹೊಡೆದಾಗಿಲ್ಲ, ಇವರು ಹಿಂಗ್ ಹೊಡೆದೋಗ್ಬಿಟ್ಟವ್ರು. ಹಿಂಗೆ ನಾನು ಎಡ, ನಾನು ಬಲ, ಒಟ್ಟಲ್ಲಿ ಹೆಂಗೋ ಹೊಡೆದೋಗ್ಬೇಕು ನಾವು, ಹೆಂಗೋ ಒಟ್ಟಾಗ್ಬಾರ್ದು ನಾವು. ಇಲ್ಲ ಕೆಳಕ್ ಮೇಲೆ ಕರು ಹೊಡೆದೋಗ್ಬೇಕು, ಇಲ್ಲ ಎಡಕ್ ಬಲಕ್ ಕರು ಹೊಡೆದೋಗ್ಬೇಕು. ಇದು ಸಿಸ್ಟಮ್, ಇದು ವರ್ಣಾಶ್ರಮ ಸಿಸ್ಟಮ್. ಎಲ್ಲಿ ಒಟ್ಟಾದ್ರೆ ಇವರು ಈ ದೇಶ ಆಳ್ಬಿಡ್ತಾರೋ, ಈ ದೇಶದ ಅಧಿಕಾರದ ಚುಕ್ಕಾಣಿ ಇವ್ರ ಕೈಗೆ ಬಂದ್ಬಿಡ್ತದೋ, ಎಲ್ಲಿ ಬುದ್ಧನ ವಿಚಾರಗಳು ಮತ್ತೆ ಬಂದ್ಬಿಡ್ತದೋ ಅನ್ನೋ ಕಾರಣಕ್ಕೆ ಹೆಂಗಾದ್ರೂ ಬದುಕು, ಹೊಡೆದೋಗ್ ಬದುಕು.
ಹೆಂಗ್ ಹೊಡೆದೋಗಿದ್ವಿ, ಕೆಳಗಡೆ ಇರೋ ಅನ್ಟಚಬಲ್ಸು, ನಾನು ಲೆಫ್ಟ್ ನೀನ್ ರೈಟ್. ಕೆಲವ್ರು ಕೇಳ್ತಾರೆ ನನ್ನ, ಸರ್ ಲೆಫ್ಟ್ ಶ್ರೇಷ್ಠನೋ ರೈಟು ಶ್ರೇಷ್ಠನೋ? ಈಗ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಅದು, ಹುಡುಕ್ತಾ ಇದಾರೆ ಎಲ್ಲ ಬೇರ್ಗಳನ್ನ. ನಾವು ಶ್ರೇಷ್ಠ, ನಾವು ಶ್ರೇಷ್ಠ. ಇವರಿಬ್ಬರನ್ನು ಬೇರೆಯವ್ರು ಹೆಂಗ್ ನೋಡ್ತಾ ಇದಾರೆ, ನನ್ನ ಮಕ್ಕಳ 2 ಕಾಲು ಚಪ್ಪಲಿಗಳು. ನೀವು ನಾವು ಶ್ರೇಷ್ಠ ಅಂತ ಇವ್ರು ಕೂಗಿ ಹೇಳ್ತಾ ಇದೀವ? ಇವ್ರಿಗೆ ಹೇಳ್ತಾ ಇದೀವ ನಾವು ಕೂಗಿ? ನಾವು ಶ್ರೇಷ್ಠ ಅಂತ ಯಾರಿಗೆ ಹೇಳ್ತಾ ಇದೀವಿ? ಇಲ್ಲಿರೋರ್ಗೆ, ಪಕ್ಕದಲ್ಲಿರೋರ್ಗೆ ನಾನು ಶ್ರೇಷ್ಠ, ನಾನು ಶ್ರೇಷ್ಠ, ನಾನು ಹೊಲದ ಒಡೆಯ, ನಾನು ಮಹಾ ಆದಿಗ. ಯಾರ ಮುಂದೆ? ಇವರಿಬ್ಬರು ಮುಂದೆನೆ. ಮೇಲ್ಕೊಳಕ್ ಆಗ್ತಾ ಇಲ್ಲ. ಮೇಲಿರೋ ಸುಮ್ಮನೆ ಹೇಳಿ ನೋಡಿ ನಕ್ಬಿಡ್ತಾರೆ, ಹೋಗ್ರಿ ಗೊತ್ತು ನಿಮ್ ಕತೆ, ಹೋಗ್ರಿ ಪಾಪ, ಯಾಕೆ ಸುಮ್ಮನೆ ಹಿಂಗ್ ಆಗ್ತಾ ಇದ್ರಿ? ಯಾರ ಮುಂದೆ ಚಾಲೆಂಜ್ ಮಾಡ್ತಾ ಇರೋದು? ಅವನು ಇವನ್ಗವನು ಬೇಡ ಬಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು, ರಾಜಪ್ರಭುತ್ವದ ಕಾಲದಲ್ಲಿ ರಾಜ ಏನ್ ಮಾಡಿದ್ರು ನಾವು ಮಾತಾಡಂಗಿರ್ಲಿಲ್ಲ, ಸುಮ್ಮನೆ ಕೂತಿರ್ಬೇಕಾಗಿತ್ತು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ 395 ಆರ್ಟಿಕಲ್ ಇರ್ತಕ್ಕಂಥ ಸಂವಿಧಾನದಲ್ಲಿ ಈ ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆಯನ್ನ ಹೋಗಲಾಡಿಸಲು ಬೇಕಾಗುವ ಎಲ್ಲ ಕಾನೂನು ಕಟ್ಟಳೆಗಳನ್ನ ನಾನು ಸಂವಿಧಾನದಲ್ಲಿ ಬರೆದಿದ್ದೀನಿ. ನಾನು ಹೇಗೆ ಬರೆದಿದ್ದೀನೋ ಹಾಗೆ 20 ವರ್ಷ ಈ ಸರ್ಕಾರದವರು ಜಾರಿ ಮಾಡಿಬಿಟ್ರೆ ನಿಮ್ಮ ಬಡತನ, ನಿಮ್ಮ ಜಾತಿಯ ಅಸ್ಪೃಶ್ಯತೆ 20 ವರ್ಷದಲ್ಲಿ ಹೊರಟೋಗುತ್ತೆ. ಇಷ್ಟೇ ನಾನು ಏನು ಬರೆದಿದ್ದೀನಿ ಅದನ್ನ ಈ ಸರ್ಕಾರದವರು, ಸೆಂಟ್ರಲ್ ಗೌರ್ಮೆಂಟ್ ಅವರು, ಸ್ಟೇಟ್ ಗೌರ್ಮೆಂಟ್ ಅವರು ಹೇಗೆ ನಾನು ಸಂವಿಧಾನದಲ್ಲಿ ಬರೆದಿದ್ದೀನೋ ಅದನ್ನ ಜಾರಿ ಮಾಡ್ಬೇಕಷ್ಟೇ ಅವ್ರ ಕೆಲಸ. ಅದು ಮಾಡಿಬಿಟ್ರೆ ಎಷ್ಟು ವರ್ಷ ಜಾರಿ ಮಾಡಬೇಕು? ಅಂಬೇಡ್ಕರ್ ಅವ್ರ ಪ್ರಕಾರ ಬರೀ 20 ವರ್ಷ ಮಾಡ್ಲಿ ಸಾಕು. 20 ವರ್ಷಕ್ಕೆ ಈ ದೇಶದಲ್ಲಿ 2000 ವರ್ಷಗಳಿಂದ ಇದ್ದಂತ ಬಡತನ, 2000 ವರ್ಷಗಳಿಂದ ಇರತಕ್ಕಂಥ ಜಾತಿಯ ಸ್ಪೃಶ್ಯತೆ 7 ಹೆಸರಿಲ್ಲದಂತೆ ಹೊರಟೋಗುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಇನ್ನೂ ಒಂದು ಮಾತು ಹೇಳಿದ್ರು, ಸಂವಿಧಾನ ಏನೋ ಎಲ್ಲವನ್ನು ಚೆನ್ನಾಗೇ ಬರ್ದಿದ್ದೀನಿ ನಾನು, 20 ವರ್ಷದಲ್ಲಿ ಎಲ್ಲ ಹೋಗೋ ರೀತಿ ಬರ್ದಿದ್ದೀನಿ. ಆದ್ರೆ ಇದನ್ನ ಜಾರಿ ಮಾಡೋದು ಯಾರು? ಸರ್ಕಾರದವರು. ಯಾರ ಕೈ ಕೊಡ್ತಾ ಇದ್ದೀನಿ ನಾನು? ಸಂವಿಧಾನದ ವಿರೋಧಿಗಳ ಕೈಗೆ ಈ ಸಂವಿಧಾನವನ್ನ ಕೊಡ್ತಾ ಇದ್ದೀನಿ. ನನ್ನ ಸಂವಿಧಾನ ಇವತ್ತಿನಿಂದಲೇ ಅಪಾಯದಲ್ಲಿದೆ ಅಂತ 1950 ಜನವರಿ 26ನೇ ತಾರೀಕಿಗೆ ಹೇಳಿದ್ರು. ಸಂವಿಧಾನ ಚೆನ್ನಾಗಿದೆ, ಆದ್ರೆ ಸರ್ಕಾರದವರು ಅದನ್ನ ಜಾರಿ ಮಾಡಲ್ಲ. ಸರ್ಕಾರದವರು ಜಾರಿ ಮಾಡಲ್ಲ ಅಂತ 5 ವರ್ಷ ಆದಾಗ ಗೊತ್ತಾಯ್ತು ನಮ್ಗೆ, 10 ವರ್ಷ ಆದಲ್ಲರೂ ಗೊತ್ತಾಯ್ತು, 20 ವರ್ಷ ಆದಲ್ಲರೂ ಗೊತ್ತಾಯ್ತು, 40 ವರ್ಷ ಗೊತ್ತಾಯ್ತು. ಇವ್ರು ಯಾಕೋ ಇವರು ಸಂವಿಧಾನ ಜಾರಿ ಮಾಡಿದ್ರೆ ಬಡತನ ಜಾತಿ ಹೋಗ್ಬೇಕಾಗಿತ್ತು, ಬಡತನ ಜಾತಿ ಭ್ರಷ್ಟಾಚಾರ ಹಾಗೆ ಇದೆ ಅಂದ್ರೆ ಇವರು ಸಂವಿಧಾನವನ್ನ ಜಾರಿ ಮಾಡ್ತಾ ಇಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು ಇಲ್ವೋ? ಅವಾಗ ಏನ್ ಮಾಡ್ಬೇಕು? ರಾಜ ಸರಿ ಇಲ್ಲ ಅಂದ್ರೆ ರಾಜನನ್ನ ಬದಲಾಯಿಸಕ್ಕೆ ನಮ್ಗೆ ಅವಕಾಶ ಇರಲಿಲ್ಲ. ಆದ್ರೆ ರಾಜಕಾರಣಿ ಸರಿ ಇಲ್ಲ ಅಂದ್ರೆ, ಸರ್ಕಾರ ಸರಿ ಇಲ್ಲ ಅಂತ ಗೊತ್ತಾದ್ರೆ ಇಮ್ಮಿಡಿಯೇಟ್ ಆಗಿ ಬದಲಾಯಿಸುವ ತಾಕತ್ತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ತುದಿ ಕಿರು ಬೆರಳಲ್ಲೇ ಕೊಟ್ಟಿದ್ದಾರೆ. ಇಲ್ಲಿ ಈ ಬೆರಳಿಗೆ ಬುದ್ಧಿ ಹೇಳಿ ಎಂದ್ರು ಬಾಬಾ ಸಾಹೇಬ್ರು. ನಿನ್ನ ಜಾತಿ, ನಿನ್ನ ಬಡತನ ಹೋಗ್ಬೇಕು ಅಂದ್ರೆ ಕಿರು ಬೆರಳಲ್ಲೇ ತಾಕತ್ತನ್ನ ಇಟ್ಟಿದ್ದೀನಿ. ಒಂದು ಸರ್ಕಾರವನ್ನ ಬೀಳಿಸುವ, ಒಂದು ಸರ್ಕಾರವನ್ನ ರಚನೆ ಮಾಡೋ ತಾಕತ್ತನ್ನ ನಿನ್ನ ಕಿರು ಬೆರಳಿಗೆ ಕೊಟ್ಟಿದ್ದೀನಿ. ಇದು ಮಹಾ ಅಸ್ತ್ರ. ಓಟು ಎಂಬುದು ನಿನ್ನ ಜಾತಿ, ಅಸ್ಪೃಶ್ಯತೆ, ಬಡತನವನ್ನ ಹೋಗಲಾಡಿಸಿಕೊಳ್ಳಲು ಮಹಾ ಅಸ್ತ್ರವನ್ನ ಕೊಟ್ಟಿದ್ದೀನಿ. ದೊಡ್ಡ ಸೋಡಿದು, ದೊಡ್ಡ ಕತ್ತಿ ಇದು. ಸರಿಯಾಗಿ ಬಳಕೆ ಮಾಡು, ಕಾನ್ಶಿಯಸ್ ಆಗಿ ಬಳಕೆ ಮಾಡು. ಬಾಬಾ ಸಾಹೇಬ್ ಹೇಳಿದ್ರು. ಹೆಂಗ್ ಬಳಕೆ ಮಾಡೋದು? ಈ ಸರ್ಕಾರ ಸರಿ ಇಲ್ಲ, ಆ ಸರ್ಕಾರ ತಗೋಬಾ, ಆ ಸರ್ಕಾರ ಸರಿ ಇಲ್ಲ, ಈ ಸರ್ಕಾರ ತಗೋಬಾ ಅಂತ ನೀನು ನೋಡ್ಕೊಂತ ಕೂತ್ಕೋಬೇಡ. ನಿಮ್ಮದೇ ಆದ ಸರ್ಕಾರವನ್ನ ರಚನೆ ಮಾಡ್ಕೊಳ್ರಿ. ಯಾಕೆಂದ್ರೆ ಎಷ್ಟು ಜನಸಂಖ್ಯೆ ಇದ್ದೀರಿ ನೀವು ಈ ದೇಶದಲ್ಲಿ, ನೀವೆಲ್ಲರೂ ಒಂದು ಕಡೆ ಓಟ್ ಹಾಕ್ಬಿಟ್ರೆ ನಿಮ್ದೇ ಸರ್ಕಾರ ಬರುತ್ತೆ ಅಂತ ಹೇಳಿದ್ರು ಬಾಬಾ ಸಾಹೇಬ್. ಅಸ್ತ್ರನೂ ಕೊಟ್ರು, ಏನ್ ಮಾಡ್ಬೇಕು ಅಂತಾನೂ ಹೇಳಿದ್ರು. ನಮ್ದೇ ಸರ್ಕಾರ ಬರೆಸ್ಕೊಳ್ಳಕ್ಕೆ ಏನ್ ಬೇಕು? ನಮ್ದೇ ಒಂದು ಪಕ್ಷ ಬೇಕು ಅಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಮಹೇಶ್ ಹೇಳ್ತಾ ಇರೋದಲ್ಲ, ಯಾರು ಹೇಳಿರೋದು ಇದು? ಅಧಿಕಾರ ಬೇಕು ಅಂದ್ರೆ ಪಕ್ಷದ ಮೂಲಕನೇ ಅಧಿಕಾರ ಬೇಕು. ಸಂಘಟನೆಗಳ ಮೂಲಕ ಅಧಿಕಾರ ಇಟ್ಕೊಳ್ಳಕ್ ಸಾಧ್ಯ ಆಗಲ್ಲ. ಸಂಘಟನೆ ಮಾಡಿ ಹೋರಾಟ ಮಾಡ್ಬೋದು. ಅಯೋಗ್ಯರನ್ನ ಆರಿಸಿ ಕೂರಿಸ್ಬಿಟ್ಟು ಆಚೆ ಕೂತ್ಕೊಂಡು ಧಿಕ್ಕಾರ ಹೇಳಿದ್ರೆ
ಬಾಬಾ ಸಾಹೇಬ್ ಹೇಳ್ಕೊಟ್ಟಿರ್ತಕ್ಕಂಥ ಮಾರ್ಗ ಅಲ್ಲ ಅದು. ತಮಿಳುನಾಡಲ್ಲಿ ಮೊನ್ನೆ ತನಕ ಸಿನಿಮಾ ನಟ ಆಗಿದ್ದಂತ ವಿಜಯ್ ಇವತ್ತು ಸಿಎಂ ಆಗಿ ಸೈನ್ ಆಗ್ತಾ ಇದ್ದಾರೆ. ಅಂಬೇಡ್ಕರ್ ಅವ್ರಿಗೆ ಅರ್ಥ ಆಗಿದ್ದಾರೆ. ಸಂಘಟನೆಗಳನ್ನ ಅಕಸ್ಮಾತ್ ವಿಜಯ್ ಒಂದು ದೊಡ್ಡ ಸಂಘಟನೆ ಕಟ್ಟಿದ್ರೆ ಇವತ್ತು ಏನಾಗ್ತಾ ಇತ್ತು? ದೊಡ್ಡ ಸಂಘಟನೆ 2 ಲಕ್ಷ 3 ಲಕ್ಷ ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು ಅಂತ ಸಂಘಟನೆ ಕಟ್ಟಿದ್ರೆ ವಿಜಯ್ ಎಲ್ಲಿ ಕೂತಿರ್ತಿದ್ದ? DC ಆಫೀಸ್ ಮುಂದೆ, ತಾಲೂಕ್ ಆಫೀಸ್ ಮುಂದೆ, ಬೀದಿಯಲ್ಲಿ ನಿಂತಿರ್ತಿದ್ದ. ಕಟ್ಟಿದ್ದೇನು ಆತ? ಏನ್ ಕಟ್ಟಿದ? ಪಕ್ಷ ಕಟ್ಟಿದ್ರೆ ಅಧಿಕಾರನೇ ಕೈಗೆ ಸಿಕ್ಕೋಗುತ್ತೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ 1935ರಲ್ಲಿ ವೋಟಿಂಗ್ ಪವರ್ ಬಂತಲ್ಲ ನಮಗೆ, ಇಮ್ಮಿಡಿಯೇಟ್ ಆಗಿ ಹೇಳಿದ್ರು ಬಹಿಷ್ಕೃತ ಹಿತಕಾರಿಣಿ ಸಭಾ ಅಂತಕ್ಕಂಥ ಸಂಘಟನೆಯನ್ನ ಬಿಟ್ಟು ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ವೋಟಿನ ಹಕ್ಕು ಸಿಕ್ತು. ಈಗ ಅಧಿಕಾರ ಬಂದ್ರೆ ನಮ್ಗೆ ಏನ್ ಬೇಕು ಅದನ್ನ ಪಡ್ಕೋಬಹುದು, ಹಾಗಾಗಿ ನಮ್ದೇ ಒಂದು ಪಕ್ಷ ಕಟ್ತೀನಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿಯನ್ನ 1936ಕ್ಕೆ ಕಟ್ಟಿದ್ರು.